ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸುಸ್ವಾಮಿ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ. ಪ್ರಿಯರೇ, ಎಲೀಷನು ದೇವರಾತ್ಮನ ಸಹಾಯದಿಂದ ಬರೋಬ್ಬರಿ 28 ಅದ್ಭುತ ಕಾರ್ಯಗಳನ್ನು ಆತನು ಮಾಡಿದ್ದಾನೆ. ಇವತ್ತಿನ ವಾಕ್ಯ ಭಾಗದಲ್ಲಿ ಪ್ರಿಯರೇ, ಎಲೀಷನು ಮಾಡಿದ ಮೊದಲನೆಯ ಅದ್ಭುತ ಕಾರ್ಯವನ್ನು ಕುರಿತು ಧ್ಯಾನ ಮಾಡಿಕೊಳ್ಳೋಣ. ಎಲೀಷನು ಮಾಡಿದ ಮೊದಲನೆಯ ಅದ್ಭುತ ಕಾರ್ಯವನ್ನು ಕುರಿತು 2ನೇ ಅರಸುಗಳ ಪುಸ್ತಕ 2ನೇ ಅಧ್ಯಾಯ 13-14 ವಚನದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಎಲೀಷನು ಯೋರ್ದಾನ್ ನದಿಯ ತೀರಕ್ಕೆ ಬಂದು ಎಲಿಯನ ಕಂಬಳಿಯನ್ನು ಸುತ್ತಿ ನೀರಿಗೆ ಒಡೆಯಲು ಅದು 2 ಭಾಗವಾಯಿತು. ಆತನು ಒಣ ನೆಲದಲ್ಲಿ ನಡೆದು ಆಚೆ ದಡಕ್ಕೆ ಸೇರಿದನು. ಈ ಎಲೀಷನ ಮೊದಲನೆಯ ಅದ್ಭುತ ಕಾರ್ಯದಿಂದ ನಾವು ಏನೇನು ಕಲಿಯಬಹುದು ಮತ್ತು ಇದು ನಮ್ಮ ಜೀವಿತಕ್ಕೆ ಹೇಗೆ ಅನ್ವಯಿಸುತ್ತದೆ ಎಂಬುದನ್ನು ನೋಡೋಣ. ಪ್ರಿಯರೇ, ದೇವರು ಶ್ರದ್ಧೆಯಿಂದ ನಮಗೋಸ್ಕರ ಈ ಅದ್ಭುತ ಕಾರ್ಯವನ್ನು ಬರೆಸಿಟ್ಟಿದ್ದಾನೆ. ಪ್ರಿಯರೇ, ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಮೊಟ್ಟ ಮೊದಲನೇದಾಗಿ ಎಲೀಷನಿಗೆ ಘನತೆಯನ್ನು ತಂದುಕೊಟ್ಟಿತು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಈ ಅದ್ಭುತ ಕಾರ್ಯ ಮಾಡುವುದಕ್ಕಿಂತ ಮುಂಚೆ ಆತನನ್ನು ಪ್ರವಾದಿ ಮಂಡಳಿಯವರೆಲ್ಲರೂ ಹೀಯಾಳಿಸ್ತಿದ್ದರು ಎಂಬುದಾಗಿ ನಾವು ಕಾಣುತ್ತೇವೆ ವಾಕ್ಯದಲ್ಲಿ. ಆದರೆ ಈ ಅದ್ಭುತ ಕಾರ್ಯವನ್ನು ಮಾಡಿದ ತಕ್ಷಣ ಇದನ್ನು ಕಣ್ಣಾರೆ ಕಂಡ ಎಲ್ಲ ಜನಸಮೂಹದವರು, ಅಂದರೆ ಪ್ರವಾದಿ ಮಂಡಳಿಯವರು ಆತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಎಂಬುದಾಗಿ ನೋಡ್ತೀವಿ. ಹೌದು ಪ್ರಿಯರೇ, ನಾವು ಕೂಡ ದೇವರಾತ್ಮನ ಸಹಾಯದಿಂದ, ಪ್ರಾರ್ಥನೆಯ ಬಲದಿಂದ ಅನೇಕ ವಿಷಯಗಳಲ್ಲಿ ನಾವು ಅದ್ಭುತಗಳನ್ನು ಮಾಡುವಾಗ ಜನರು ನಮ್ಮನ್ನು ನೋಡಿ ಗೌರವವನ್ನು ಸಲ್ಲಿಸುತ್ತಾರೆ ಮತ್ತು ಘನತೆಯುಂಟಾಗುತ್ತದೆ. ಎಲೀಷನಿಗೆ ಒಂದು ಕಾಲದಲ್ಲಿ ಹೀಯಾಳಿಸ್ತಿದ್ರು, ಆದರೆ ಆತನು ಈ ಅದ್ಭುತ ಕಾರ್ಯವನ್ನು ಮಾಡಿದ ತಕ್ಷಣ ಎಲ್ಲರೂ ಆತನಿಗೆ ಗೌರವವನ್ನು, ಘನತೆಯನ್ನು ತಂದುಕೊಟ್ಟರು. ಪ್ರಿಯರೇ, ಯೆಹೋಶುವನ ಗ್ರಂಥ 3ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಯೆಹೋವ ದೇವರು ಯೆಹೋಶುವನನ್ನು ಕುರಿತು, ನಾನು ನಿನ್ನನ್ನು ಇಂದಿನಿಂದ ಇಸ್ರಾಯೇಲರ ಮುಂದೆ ಘನಪಡಿಸುವೆನು ಎಂಬುದಾಗಿ ಹೇಳ್ತಾ ಇದ್ದಾರೆ. ನಂತರ ಯೋರ್ದಾನ್ ನದಿಯನ್ನು ಇಬ್ಬಾಗ ಮಾಡಿ ಇಸ್ರಾಯೇಲರೆಲ್ಲರನ್ನು ಒಣನೆಲದಲ್ಲಿ ಆತನು ನಡೆಸ್ತಾನೆ. ಇದರಿಂದ ಯೆಹೋಶುವನ ನಾಯಕತ್ವದಲ್ಲಿ ಇಸ್ರಾಯೇಲರಿಗೆ ಜಯ ಉಂಟಾಗುತ್ತದೆ. ಆಗ ಇಸ್ರಾಯೇಲರೆಲ್ಲರ ದೃಷ್ಟಿಯಲ್ಲಿ ಯೆಹೋಶುವನು ಘನವಂತನಾಗುತ್ತಾನೆ. ಹೌದು, ನಮ್ಮನ್ನು ಘನಪಡಿಸುವಾತನು ನಮ್ಮ ದೇವರು. ಎಲೀಷನು ಮಾಡಿದ ಈ ಅದ್ಭುತ ಕಾರ್ಯದಲ್ಲಿ ನಾವು ಕಲಿಯಬೇಕಾದ 2ನೆಯ ಪಾಠ ಏನೆಂದರೆ, ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ ತೋರಿಸುವುದಕ್ಕೆ ಆತನು ಈ ರೀತಿ ಮಾಡ್ತಾ ಇದ್ದಾನೆ. ಪ್ರಿಯರೇ, ಯೋರ್ದಾನಿನಲ್ಲಿ 7 ಕಲ್ಲುಗಳು ನಿಂತಿವೆ. ಇಸ್ರಾಯೇಲರು ಐಗುಪ್ತ ದೇಶದಿಂದ ಬಂದು ಯೋರ್ದಾನ್ ನದಿಯನ್ನು ದಾಟಿದಾಗ ಆ 7 ಕಲ್ಲುಗಳನ್ನು ಯೆಹೋಶುವನ ನಾಯಕತ್ವದಲ್ಲಿ ಅಲ್ಲಿ ನಿಲ್ಲಿಸಿದ್ದಾರೆ. ಅದು ಸಾಕ್ಷಿಗಳಾಗಿರಬೇಕು. ನಿಮ್ಮ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಇದನ್ನು ನೋಡಿ ತಿಳಿದುಕೊಳ್ಳಬೇಕು, ದೇವರು ನಿಮ್ಮೊಟ್ಟಿಗಿದ್ದಾನೆ ಎಂಬುದಾಗಿ. ಸರ್ವಶಕ್ತನಾದ ದೇವರ ಮುಂದೆ ಯೋರ್ದಾನ್ ಶಕ್ತಿಯು ನಿಂತು ಹೋಯಿತು ಎಂಬುದಾಗಿ ತೋರಿಸಲಿಕ್ಕೆ ಈ ಕಲ್ಲುಗಳು. ಆ ಕಲ್ಲುಗಳಿದ್ದರೂ ಜನರು ದೇವರಾದ ಯೆಹೋವನನ್ನು ಮರೆತು ಬಿಟ್ಟಿದ್ದಾರೆ. ಅದಕ್ಕಾಗಿಯೇ ಮತ್ತೆ ಈ ಅದ್ಭುತ ಕಾರ್ಯವನ್ನು ದೇವರು ಮಾಡಿ ತೋರಿಸ್ತಾ ಇದ್ದಾರೆ. ನಾನು ನಿಮ್ಮೊಟ್ಟಿಗಿದ್ದೇನೆ, ನಾನು ಬದಲಾಗದ ದೇವರು ಎಂಬುದಾಗಿ ಸಾಕ್ಷಿ ಕೊಡ್ತಾ ಇದ್ದಾರೆ. ಹೌದು ಪ್ರಿಯರೇ, ನಾವು ಮರೆತರೂ ನಮ್ಮ ಕರ್ತನು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಕಾಪಾಡುವುದಕ್ಕೆ ಸದಾಕಾಲ ನಮ್ಮ ಜೊತೆಯಲ್ಲಿದ್ದಾನೆ. 3ನೇಯದಾಗಿ, ಎಲೀಷನು ಮಾಡಿದ ಈ ಅದ್ಭುತ ಕಾರ್ಯದಲ್ಲಿ ಕಲಿತುಕೊಳ್ಳಬೇಕಾದ ಪಾಠ ಏನೆಂದರೆ, ಸುಗ್ಗಿ ಕಾಲದಲ್ಲಿ ದಡ ಮೀರಿ ಹರಿಯುವ ಈ ಯೋರ್ದಾನ್ ನದಿಯು ದೇವರ ಶಕ್ತಿಯ ಮುಂದೆ ಸೋತು ಹೋಯಿತು ಎಂಬುದಾಗಿ ನೋಡ್ತೇವೆ. ಹೌದು ಪ್ರಿಯರೇ, ಕಷ್ಟ ಕಾಲದಲ್ಲಿ ನಮ್ಮ ಜೊತೆಯಲ್ಲಿದ್ದು ನಮಗೆ ಸಹಾಯ ಮಾಡುವ ಆತನು ಯೇಸುಸ್ವಾಮಿ. ದಡ ಮೀರಿ ಹರಿಯುವಂಥ ದೊಡ್ಡ ಕಷ್ಟಗಳು ನಮಗೆ ಎದುರಾದರೂ ನಮ್ಮ ಜೊತೆಗಿದ್ದು ಆತನು ಕಾಪಾಡುತ್ತಾನೆ ಎಂಬುದಾಗಿ ಸಾಕ್ಷಿ ಕೊಡ್ತಾ ಇದ್ದಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಜೊತೆಯಲ್ಲಿರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಕಷ್ಟಗಳಲ್ಲಿ, ದುಃಖಗಳಲ್ಲಿ ನಮ್ಮ ಜೊತೆಯಾಗಿದ್ದು ಕಾಪಾಡುವ ದೇವರು ಆತನು. ಆದ್ದರಿಂದ ಯಾವ ಒಂದು ದಡ ಮೀರಿ ಹರಿಯುವ ಯೋರ್ದಾನ್ ಅಂತ ದೊಡ್ಡ ನದಿಗಳು ಎದುರಾದರೂ, ಕಷ್ಟಗಳು, ದೇವರು ಅದರೆಲ್ಲರೊಂದಿಗೆ ಬಿಡಿಸಿ ನಮ್ಮನ್ನು ಸುರಕ್ಷಿತವಾಗಿ ಆಚೆ ದಡಕ್ಕೆ ಸೇರಿಸುವಾತನು. ಪ್ರಿಯರೇ, 4ನೇಯದಾಗಿ ಎಲೀಷನು ಮಾಡಿದ ಈ ಅದ್ಭುತ ಕಾರ್ಯದಲ್ಲಿ ನಾವು ತಿಳ್ಕೊಳ್ಳುವುದೇನೆಂದರೆ ಪ್ರಿಯರೇ, ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಆತನೊಬ್ಬನೇ ಶಕ್ತನು. ನಮ್ಮ ದೇವರು ಬಲಿಷ್ಠನು. ನಮ್ಮ ದೇವರು ಇಲ್ಲದ್ದನ್ನು ಇರುವುದಾಗಿ ಕರೆಯುವ ದೇವರು ಎಂಬುದಾಗಿ ನೀವೆಲ್ಲರೂ ತಿಳ್ಕೊಳ್ಳುವಂತೆ ಆತನು ಇಂದಿಗೂ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ. ಪ್ರಿಯರೇ, ಹೌದು, ನಮ್ಮ ದೇವರು ಪರಾಕ್ರಮಿಯ ದೇವರು, ಪರಾಕ್ರಮಶಾಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಕಾಪಾಡುವುದಕ್ಕೆ ಶಕ್ತನಾಗಿರುವ ಆತನು ಬಲಹೀನನಲ್ಲ. ಆತನು ನಮ್ಮನ್ನು ಕಷ್ಟ ಕಾಲದಲ್ಲಿ ಕಾಪಾಡುವುದಕ್ಕೆ ಶಕ್ತನಾಗಿರುತ್ತಾನೆ.
ಆತನು ಶಕ್ತಿವಂತನು, ಬಲಿಷ್ಠನಾದ ದೇವರು. ನಮ್ಮನ್ನು ರಕ್ಷಿಸಲಿಕ್ಕೆ ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರುತ್ತಾನೆ. ನಮ್ಮನ್ನು ರಕ್ಷಿಸಲಿಕ್ಕೆ ಆತನು ಶಕ್ತನಾಗಿರುವ ಆತನು. ಅಪೊಸ್ತಲನಾದ ಪೌಲನು ಹೀಗೆ ಬರೀತಾನೆ, ತನ್ನ ಮೂಲಕವಾಗಿ ತಂದೆಯ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ. ಹೌದು, ನಮ್ಮ ದೇವರು ಶಕ್ತಿವಂತನು, ಬಲಿಷ್ಠನು, ವಿಶೇಷ ಪರಾಕ್ರಮಿಯು, ಯುದ್ಧವೀರನಾಗಿರುವ ಯೆಹೋವನು. ನಾವು ನಂಬಿರುವ ದೇವರು ಅಸಹಾಯಕನಲ್ಲ. ನಮ್ಮ ಮೇಲೆ ಅನ್ಯಾಯ ನಡೆಯುವಾಗ ಆತನು ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ ಹೊರತು ನೋಡುತ್ತಾ ಸುಮ್ಮನಿರುವುದಿಲ್ಲ. ಎಷ್ಟೋ ಜನರು ನಮಗೆ ಅನೇಕ ವಿಧವಾದ ತೊಂದರೆಗಳನ್ನು, ಹಿಂಸೆಗಳನ್ನು, ಕಣ್ಣೀರನ್ನು ಭರಿಸುವವರಾಗಿದ್ದಾರೆ. ಅಂಥ ಸಮಯದಲ್ಲೆಲ್ಲ ಆತನು ನಮ್ಮ ಜೊತೆಯಲ್ಲಿದ್ದು ಕಾಪಾಡುತ್ತಾನೆ. ಆತನು ಶಕ್ತಿವಂತನು. ಹೀಗೆ ಪ್ರಿಯರೇ, ನಮ್ಮ ದೇವರು ಈ ಒಂದು ಮಹತ್ ಕಾರ್ಯವನ್ನು ಮಾಡಿ ನಮ್ಮ ಜೊತೆಯಲ್ಲಿದ್ದಾನೆ ಎಂಬುದಾಗಿ ಸಾಕ್ಷಿ ಕೊಡ್ತಾ ಇದ್ದಾರೆ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದಿಸಿ, ಕಾಪಾಡಿ, ಸಂರಕ್ಷಿಸಿ, ಪೋಷಿಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.